ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ತಮ್ಮ ಸುಹಾಸ್ ಮತ್ತು ಭೂಮಿಕಾ ಅವರ ಎಂಗೇಜ್ಮೆಂಟ್ಗೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇವತ್ತಿನ ಅಂದರೆ ಎಂಗೇಜ್ಮೆಂಟಿನ ಪಾರ್ಟ್ 2 ಅನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಏನೇನೆಲ್ಲ ಮಾಡಿದ್ವಿ, ಏನೇನೆಲ್ಲ ಫನ್ ಮಾಡಿದ್ವಿ ಹೇಳೋದನ್ನು. ಮತ್ತು ಒಂದ್ಸರಿ ಕ್ವಿಕ್ ರೀಕ್ಯಾಪನ್ನು ನೋಡ್ಕೊಂಡು ಬರೋಣ. ಹಿಂದಿನ ಎಪಿಸೋಡಲ್ಲಿ ಏನೇನಾಗಿತ್ತು, ಮತ್ತು ಫಸ್ಟ್ ಟೈಮ್ ಈಗ ನನ್ನ ಚಾನಲ್ ನೋಡ್ತಾ ಇರೋರಿಗೆ ಗೊತ್ತಿರಲ್ಲ ಅಲ್ವಾ, ಅದಕ್ಕೋಸ್ಕರ ಕ್ವಿಕ್ಕಾಗಿ ಒಂದ್ಸರಿ ಈ ರೀತಿ ರೀಕ್ಯಾಪನ್ನು ನೋಡ್ಕೊಂಡು ಬರೋಣ. ರೀಕ್ಯಾಪನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ, ಹೇಗೆ ಅನಿಸ್ತು? ಚೆನ್ನಾಗಿತ್ತಾ? ನಿಮಗೆ ಫುಲ್ ನೋಡಬೇಕು ಅಂದರೆ ಲಾಸ್ಟ್ ವಿಡಿಯೋವನ್ನು ಕೂಡ ನೋಡ್ಕೊಳ್ಬೋದು. ಹಾಗೆ ನೋಡಿ, ಚೆನ್ನಾಗಿ ಭೂಮಿಕಾ ಮತ್ತು ಸುಹಾಸ ಹೇಳಿಬಿಟ್ಟು ಎಲ್ಲ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ರು. ಸೊ ಈಗ ಉಂಗುರ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು, ಕಪಲ್ ಡ್ಯಾನ್ಸು, ಮತ್ತು ಊಟಕ್ಕೆಲ್ಲ ಏನೇನೆಲ್ಲ ಇತ್ತು ಹೇಳೋದನ್ನೆಲ್ಲ ನೋಡ್ಕೊಳ್ಬೋದು. ಹಾಗೆ ಭೂಮಿಕಾ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು, ನೀವೀಗ ನೋಡ್ತಾ ಇರ್ಬೋದು. ಹಾಗೆಲ್ಲ ನೋಡ್ತಾ ಹೋಗೋಣವಾ, ಏನೇನೆಲ್ಲ ಇದೆ ಹೇಳ್ಕೊಂಡೀಗ ನೋಡ್ತಾ ಹೋಗೋಣವಾ. ಸೇರದು ಹಸಿವೆ ಆಗದು, ನಿನ್ನ ಗೂಡಲ್ಲಿ ಬೇರೇನು ನೆನಪಾಗದು. ಆ ಸೂರ್ಯ ನಾನು, ಈ ಭೂಮಿ ನೀನು, ನೀ ನನ್ನ ಮುಂದೆ, ನಾ ಬೆನ್ನ ಹಿಂದೆ, ದಿನವೆಲ್ಲ ನೀ ನನ್ನ ಮುದ್ದಿಸಬೇಕು. ಹೋದಲ್ಲೆಲ್ಲ ನೀನಿರಲೇಬೇಕು. ನನ್ನವಳೆ ನೀನು, ನನ್ನವಳೆ, ಮನಸೊಳಗೆ ಮನೆ ಮಾಡಿ ನಿನಗಾಗಿ ಕಾಯುತ್ತಾ ನಾನು ಕೂತಿರುವೆ. ಅದೆಲ್ಲ ನೋಡಿ ಕೇಳೋದು. ಮನಸ್ಸೆಲ್ಲ ನಿನ್ನಲ್ಲೇ ಎಲೆಯಾಗಿದೆ.
ಬೆಳಕ ನಿನ್ನಿಂದ ಯಾಕಾಗುವೆ ಹೊಸ ಲೋಕ ನಿನ್ನಿಂದ ನಾ ಬಯಸಿದೆ ನೀನಿಲ್ಲದೆ ನನಗೆ ನೀದೆ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ನೀನಿಲ್ಲದೆ ನನಗೆ ನೀದೆ ಸ್ವಲ್ಪ ಮನರಂಜನೆ ಬೇಕು ಅಲ್ಲ ಜಸ್ಟ್ ಹಿಂಗೆ ಹೋಗ್ಬಿಟ್ರೆ ಮಜಾ ಬರ್ತಿಲ್ಲ ಊಟ ಮಾಡ್ತೀವಿ ಹಾಗಾಗಿ ಒಂಚೂರು ಏನಾದ್ರು ಡ್ಯಾನ್ಸ್ ಒಂದ್ ಸ್ವಲ್ಪ ಆಕ್ಟಿವಿಟೀಸ್ ಮಾಡ್ಸೋಣ ಬೇಕು ಅಲ್ದಾ ಈಗ ಚೀಟಿ ಯಾವ ಸ್ಟೈಲ್ ಬಂತ ಅದು ನಾವು ಮಾಡ್ತೀವಿ ಸ್ಟೈಲಲ್ಲಿ ಪ್ರಪೋಸ್ ಭೂಮಿಕಂಗೆ ಕೆಲವೊಂದಿನ ಜಗ್ಗೇಶ್ ಸ್ಟೈಲಲ್ಲಿ ಪ್ರಪೋಸ್ ಮಾಡೋದು ಈಗ ಅದೇ ಸ್ಟೈಲಲ್ಲಿ ಮಾಡ್ತಾರೆ ರೆಫರೆನ್ಸ್ ಎಲ್ಲ ಬೇಡ ನಾನು ಮಾಡ್ತೀನಿ. ಜಗ್ಗೇಶ್
ಬೇಬಿ ಒಂದು ಕಾಲು ಇಸ್ಕೊಬೇಕು. ರಾಕಿಂಗ್ ಸ್ಟಾರ್ ಯಶ್. ನಂದು ನಿವೇದಿತಾ ಗೌಡ ಆಯ್ತಾ. ನನ್ನ ಹೆಸರು ಭೂಮಿಕಾ ಹೆಗ್ಡೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ. ಇವ್ರಂದ್ರೆ ನಂಗೆ ತುಂಬಾ ಇಷ್ಟ. ಸಿಮ್ ಕಾರ್ಡ್ ತಗೊಂಡೋದಾಗಿಂದ ಯಾಕೋ ಫೋನೇ ಬರ್ತಿಲ್ಲ. ಅವಾಗ ಗೊತ್ತಾಯ್ತು ನೀವು ತಗೊಂಡೋಗಿರೋದು ಸಿಮ್ ಕಾರ್ಡ್ ಅಲ್ಲ, ಇಮೇಲಿಂದ ಯಾರೇ ಸೊ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಿ ಅಲ್ವಾ, ರಿಂಗ್ ಎಕ್ಸ್ಚೇಂಜ್ ಆಯಿತು, ಮತ್ತು ಕೇಕ್ ಕಟ್ಟಿಂಗ್ ಆಯಿತು, ಗಿಫ್ಟ್ ಆಯಿತು. ಸೊ ಇದನ್ನೆಲ್ಲ ನೋಡ್ಕೊಂಡು ಬಂದ್ರಿ, ಕಪಲ್ ಡಾನ್ಸ್ ನೋಡಿದ್ರಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಒಂದು ಲೈಕ್ ಮಾಡ್ಬೋದು. ಹಾಗೆ ಕಮೆಂಟ್ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ಇದೆಲ್ಲ ಮುಗಿದ ಮೇಲೆ ಊಟ ಬೇಕಲ್ವಾ. ಸೊ ಇಷ್ಟೊತ್ತಿಗೆ ಸುಮಾರು 1 o'clock ಹತ್ತತ್ರ ಆಗಿತ್ತು. ಈಗ ಊಟಕ್ಕೇನಿದೆ, ಏನೇನೆಲ್ಲ ಮಾಡಿದ್ರು ಹೇಳೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಾಗಿತ್ತು ಊಟ ಕೂಡ, ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಾಗಿತ್ತು. ಸೊ ಈಗ ಊಟಕ್ಕೆ ಹೋಗೋಣವಾ, ಏನೇನೆಲ್ಲ ಐಟಮ್ಗಳಿವೆ ಅಂತ ಒಂದು ಸರಿ ನೋಡ್ಕೊಂಡು ಬರೋಣವಾ. ಚಲೋ. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಹೋಳಿಗೆಗೆ ತುಪ್ಪ, ಹಾಗೆ ಗೋಡಂಬಿ ಹಾಕಿ ತೊಂಡೆಕಾಯಿ ಪಲ್ಯ, ಬೂತ್ಗೊಜ್ಜು, ವಾಂಗಿಬಾತು, ಹಾಗೆ ಸೆಕೆಗಾಲದಲ್ಲಿ ಫಸ್ಟ್ ತಂಪಾಗಿ ಊಟ ಮಾಡೋದಕ್ಕೆ ಅಂತ ತಂಬಳಿ, ಸಾಕಷ್ಟು ರೀತಿಯ ತಂಬಳಿ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಬೋಂಡಕ್ಕೆ ಚಟ್ನಿ, ಮೊಸರು, ಹಾಗೆ ಎಲ್ಲ ರೈಸ್ ಅಲ್ವಾ. ಮತ್ತು ಸ್ಪೆಷಲ್ ಎಲ್ಲ ಏನೇನಿತ್ತು ಅಂತ ನೋಡ್ತಾ ಹೋಗೋಣ ಈಗ. ನೋಡಿ, ಮತ್ತು ಅಪ್ಪೆ ಹುಳಿ, ಮತ್ತು ಇದು ಏನು ಬೆಂಡೆಕಾಯಿ ಸಾರು. ಸೊ ಬೆಂಡೆಕಾಯಿ ಸಾರು ಕೂಡ ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗುತ್ತೆ, ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಾಜು ಕಟ್ಲಿ ಇತ್ತು, ಎಲ್ಲರಿಗೂ ಫೇವ್ರೇಟ್ ಅಲ್ವಾ ಕಾಜು ಕಟ್ಲಿ ಕೂಡ ನನ್ನ ಚಾನಲ್ನಲ್ಲಿ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹೋಳಿಗೆ, ಬೇಳೆ ಹೋಳಿಗೆ ಕೂಡ ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಯುಗಾದಿ ಹಬ್ಬಕ್ಕೆ ಕೂಡ ನೀವು ಅದನ್ನು ನೋಡಿಕೊಂಡು ಮಾಡ್ಕೊಳ್ಬೋದು. ಹಾಗೆ ಮಲೆನಾಡಿನ ತುಂಬ 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 ಸ್ಪೆಷಲ್ ಆಗಿರುವಂಥ ತೊಡೆದೇವಂತೂ ನೀವು ಒಂದು ಸಾರಿ ತಿಂದರೆ ಬಿಡೋದೇ ಇಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಾಗತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ತಿಳುವಾಗಿ ಯಾವ ರೀತಿ ಇದೆ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಲು ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋದು. ಅದು ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಫ್ರೂಟ್ ಸಲಾಡು, ಆಲೂ ಬೋಂಡ ಅಂತೂ ವಾವ್ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಮತ್ತು ನೋಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹಲಸಿನಕಾಯಿ ಹಪ್ಪಳ ವಿಡಿಯೋ ಕೂಡ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ. ಮತ್ತು ಕೋಡ್ಬೇಳೆ ಇವೆಲ್ಲ ಇತ್ತು. ಹಾಗೆ ಲಾಸ್ಟಲ್ಲಿ ನಿಮಗೆ ಇನ್ನೂ ಒಂದು ಸರ್ಪ್ರೈಸ್ ಇದೆ ಫ್ರೆಂಡ್ಸ್. ನಮ್ಮೂರ ಮಂದಾರ ಹೂವೆ ಫಿಲ್ಮ್ ಅಲ್ಲಿ ಶೂಟಿಂಗ್ ಮಾಡಿರುವಂಥ ಒಂದು ಮನೇನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲೇ ಪಕ್ಕಕ್ಕೆ ಆ ಮನೆ ಕೂಡ ಇತ್ತು. ಸೊ ಡಬಲ್ ಧಮಾಕ ಅಂತಲೇ ಹೇಳ್ಬೋದಲ್ವಾ. ಹಾಗೆ ಅಪ್ಪೆ ಹುಳಿ ನಮ್ಮ ಹವ್ಯಕದಲ್ಲಿ ತುಂಬ ಫೇಮಸ್ ಇದು ಅಪ್ಪೆ ಹುಳಿ. ಸೊ ಅದನ್ನು ಕೂಡ ಮಾಡಿದರು. ಹಾಗೆ ಎಲ್ಲರೂ ನಾವು ಈಗ ಊಟಕ್ಕೆ ಕೂತ್ಕೊಂಡಿದ್ವಿ. ಪ್ರತಿಯೊಂದು ಐಟಮ್ಗಳು ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಸೊ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಮತ್ತು ಆಮೇಲೆ ನಮ್ಮೂರ ಮಂದಾರ ಹೂವೆ ಮನೆ ನೋಡಬೇಕಲ್ವಾ, ಹೇಗೆ ಯಾವ ಮನೇನ ತೊಗೊಂಡಿದ್ರು ಶೂಟಿಂಗ್ಗೆ ಹೇಳ್ಕೊಂಡು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನೋಡಿ, ಸೃಜನ್ ಇಲ್ಲಿ ಶರದಿ, ಅವನ ಫೇವ್ರೆಟ್ ಫ್ರೆಂಡು ಶರದಿ ಕೂಡ ಕೂತಿದ್ಲು. ಹಾಗೆ ಎಲ್ಲರೂ ಈಗ ನಾವು ಊಟಕ್ಕೆ ಕೂತಿದ್ದೀವಿ. ಮತ್ತು ಗೊತ್ತೇ ಇದೆ ಅಲ್ವಾ, ಇವತ್ತಿನ ವಿಡಿಯೋ ಅಂದರೆ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತ ಆದರೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಕ್ಷತಾ ಕೂತಿದ್ದಾಳೆ. ಅಕ್ಷತಾ ಅಂದರೆ ಯಾರು ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಅವಳು ಮದುವೆದ ಫುಲ್ ನಾನು ನಾಂದಿ ಕಾರ್ಯಕ್ರಮ ಮತ್ತು ಮದುವೆ, ಹಳದಿ ಎಲ್ಲ ಕಾರ್ಯಕ್ರಮವನ್ನು, ಎಲ್ಲ ಫಂಕ್ಷನ್ಗಳನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ.
ಇದೀಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಅಂಗಳದಲ್ಲಿ ನಂಬೂರ ಮಂದಾರ ಹೂವಲ್ಲಿ ಅಡಿಕೆ ಸೊಲಿಯುವಂತ ಒಂದು ಪಾರ್ಟ್ ಏನಿತ್ತಲ್ವಾ ಅದನ್ನ ಅದೇ ಅಂಗಳದಲ್ಲಿ ಮಾಡಿದ್ರು. ಹಾಗೆ ಕೆಲವಷ್ಟು ಸೀನ್ಗಳಲ್ಲಿ ಈ ಮನೇನ ಯೂಸ್ ಮಾಡ್ಕೊಂಡಿದ್ರು. ಸೊ ನಮಗೂ ಒಂದ್ಸರಿ ಈ ಮನೇನ ನೋಡ್ದಂಗಾಯ್ತಲ್ವಾ. ಹಾಗೆ ನಿಮ್ಗೂ ಒಂದ್ಸರಿ ತೋರಿಸ್ಕೊಡೋಣ ಯಾವ ಮನೆಯಲ್ಲಿ ಶೂಟಿಂಗ್ ಅನ್ನ ಮಾಡಿದ್ರು ಹೇಳ್ಕೊಂಡು ಇವತ್ತು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಪ್ರಧಾನ ಬಾಗಿಲು ಎಷ್ಟು ಚೆನ್ನಾಗಿದೆ. ಲೈಟ್ ಆಕ್ಚುಲಿ ಹೋಗಿತ್ತು, ಸೊ UPS ಆಗಿರೋದ್ರಿಂದ ಸ್ವಲ್ಪ ಸಣ್ಣದಾಗಿರುವಂತ ಲೈಟ್ ಇದೆ. ಹಾಗೆ ದೇವ್ರ ಮನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಪ್ರಧಾನ ಬಾಗಿಲು ಅಷ್ಟೇ ಫ್ರೆಂಡ್ಸ್, ಮರದಲ್ಲಿ ಕೆತ್ತಿರುವಂತಹ ಹಳೇ ಕಾಲದ ಪಟ್ಟಿ ಅಲ್ವಾ, ತುಂಬಾನೇ ಚೆನ್ನಾಗಿತ್ತು. ಹಾಗೆ ಗೊತ್ತೇ ಇದೆ ಅಲ್ವಾ, ಇವತ್ತು ನೋಡಿ ಈಗ ನೀವು ನಮ್ಮೂರ ಮಂದಾರ ಹೂವೆ ಫಿಲ್ಮ್ ಅಲ್ಲಿ ತಗೊಂಡಿರುವಂತ ಮನೇನ ನೋಡ್ಕೊಂಡ್ ಬಂದ್ರಿ. ಹಾಗೆ ಒಂದು ಬೆಸ್ಟ್ ಹವ್ಯಕರ ಎಂಗೇಜ್ಮೆಂಟ್ ಅನ್ನ ನೋಡ್ಕೊಂಡ್ ಬಂದ್ರಿ. ಸೊ ಗೊತ್ತೇ ಇದೆ ಅಲ್ವಾ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. So thank you for watching.